ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಖತ್ ಜೋಶ್ಫುಲ್ ಆಗಿದೆ, ಕುತ್ಕೊಂಡ್ರೆ ಕುಣಿಬೇಕು ಅನ್ನಿಸ್ತಾ ಇದೆ, ಅಷ್ಟು ಸಖತ್ತಾಗಿದೆ ಸಾಂಗ್ ಅಂತೂ. ಹೇಳ್ತೀನಿ ಒಂದೆರಡು ಸ್ಟೆಪ್ ಹಾಕ್ಬೇಕಾನೆ ನೀವು. ಸ್ವಲ್ಪ ಡ್ಯಾನ್ಸ್ ಅಲ್ಲಿ ನಾನು ಸ್ವಲ್ಪ ವೀಕ್ ಇದೀವಿ, ಬಟ್ ನೆಕ್ಸ್ಟ್ ಟೈಮ್ ಕಲ್ತ್ಕೊಂಡು ನೀವು 100 ಡೇಸ್ ಸೆಲೆಬ್ರೇಷನ್ಗೆ ಬರ್ತೀರಲ್ಲ, ಅವತ್ತು ಫುಲ್ ಸಾಂಗ್ ಸ್ಟೆಪ್ ಕಲ್ತ್ಕೊಂಡು ಅವರು ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ. ನೀವು ಮಧ್ಯದಲ್ಲಿ ಇರ್ಬೇಕಾದ್ರೆ ಕರೆಕ್ಟ್. ಗಿರಿ ಅವ್ರಿಗೆ ನಾನು ಕೇಳೋದೇ ಮರ್ತೆ, ಅಲ್ವಾ? ಅಷ್ಟೊಂದು ಡ್ಯಾನ್ಸ್ ಅಂದ್ರೆ ಇಷ್ಟ ಅಂತನಾ? ತಮಟೆ ಸೌಂಡ್ ಓಕೆ, ನಿಮಗೆ ಇಷ್ಟ ಬಂದಂಗ್ ಕುಣಿಬಹುದು, ಬಟ್ ಏನದು ಹುಡುಗಿ ಡೇಂಜರಸ್ ಸಾಂಗ್ ಅಲ್ಲಿ ಯಪ್ಪ ಏನ್ ಸ್ಟೆಪ್ಸ್ ಹಾಕಿದೀರಾ? ಅದನ್ನೇ ಎದುರುಗಡೆ ಇಂಥವ್ರಿದ್ರೆ ಒಳ್ಳೆ ಎನರ್ಜಿ ಕೊಡಕ್ಕೆ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದಲ್ಲ. ಹಂಗಿದ್ರೆ ಸರ್ ನೆಕ್ಸ್ಟ್ ಇನ್ನಿಂದ ಇನ್ನೂ ಚಂದ ಚಂದ ಎಲ್ಲ ಸಾಕಷ್ಟು ಹೀರೋಯಿನ್ ತರಿಸಿ ಇನ್ನೂ ಫುಲ್ ಸ್ಟೆಪ್ಸ್ ಹಾಕಿಸ್ಬೇಡಿ. 3 ಸಾಂಗ್ ಇದೆ, 4 ಸಾಂಗ್ 3 ಸಾಂಗ್ ಅವರೇ ಡ್ಯಾನ್ಸ್ ಅನೌನ್ಸ್ ಮಾಡಿದ್ದಾರೆ, ಗೊತ್ತಾಯ್ತಾ ನಿಮ್ಗೆ? ಅವ್ರು ಒಳ್ಳೆ ಡ್ಯಾನ್ಸ್ ಬಂದ್ಮೇಲೆ ಅವರು ಮೊನ್ನೆ ನನ್ನ ಹತ್ರ ಹೇಳಿದ್ರು, ಇನ್ಮೇಲೆ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಲ್ಲ, ನಾನು ಹೀರೋ ಆಗಿ ಮಾಡೋದು, ಫುಲ್ ಡ್ಯಾನ್ಸ್ ಕಲ್ತಿದ್ದೀನಿ, ಹಾಗಾಗಿ ಇನ್ಮೇಲೆ ಮಾಡಕ್ಕೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್. ಡ್ಯಾನ್ಸ್ ಸಿನಿಮಾ ಬರೀ ಡ್ಯಾನ್ಸ್ ಇರುತ್ತೆ ಸಿನಿಮಾದಲ್ಲಿ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತ ಸಿನಿಮಾ ಬಂತಲ್ಲ, ಅದ್ರ ರಿಮೇಕ್ ಮಾಡ್ತಾರೆ ಇವರು. ಹಂಗಿದ್ರೆ ಡ್ಯಾನ್ಸ್ ಗಿರಿ ಡ್ಯಾನ್ಸ್ ಅಂತ ಹೇಳಿನಾ? ಡ್ಯಾನ್ಸ್ ಗಿರಿ ಡ್ಯಾನ್ಸ್, ಡ್ಯಾನ್ಸ್ ಬೆಣ್ಣೆ ಡ್ಯಾನ್ಸ್. ಏ ಹೌದು ಕರೆಕ್ಟ್. ಈ ಬೆಣ್ಣೆ ಮಟನ್ ಏನ್ ಹಾಗೆ ನೇಮ್ ಯಾಕದು ಕೇಳಿ? ನಾನು ನೋಡ್ದೆ, ಪಾರ್ಟ್ 1 ಅಲ್ಲೂ ನೋಡ್ದೆ, ರಿವೀಲ್ ಆಗ್ಲಿಲ್ಲ. ಎಲ್ಲರೂ ಸಂಧಿಲ್ ಏನಾದ್ರು ರಿವೀಲ್ ಮಾಡಿದೀರಾ? ಯಾಕೆ? ನನ್ನ ಊರಲ್ಲಿ ನನ್ನ ಫ್ರೆಂಡ್ಸ್ಗಳ ಹೆಸರು, ಅದು ಅಡ್ಡ ಹೆಸರುಗಳು ಬೆಣ್ಣೆ ಮಟನ್ ಅಂತ. ಅಷ್ಟೇನಾ? ಯಾರು ಹೆವಿ ಮಟನ್ ಪ್ರಿಯ ಇದ್ರೆ ಅವ್ನು ಮಟನ್ ಅಂತ ಕರಿತಿದ್ರು, ಅವನು ಬೆಣ್ಣೆ ತಿನ್ನೋನಾಗಿದ್ರೆ ನಾನು ಬೆಣ್ಣೆ ಅಂತಾನೆ ಕರಿತಿದ್ರು. ಇಬ್ಬರು ಹೆಸರುಗಳೇ, ನಂದೀಶ ಮತ್ತೆ ಶಿವರಾಜ್ ಅಂತ ಅವ್ರ ಹೆಸರುಗಳೇ ಒರಿಜಿನಲ್. ಬಟ್ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಬೆಣ್ಣೆ ಮಟನ್ ಬೌಲಿಂಗ್ ಮಾಡೋ ಅಂತಿದ್ದು. ಸೊ ನಾನು ಬರೀಬೇಕಾರೆ ಅಲ್ಲೇ ತಗೊಂಡಿದ್ದು, ಬಚ್ಚೇಗೌಡ, ಬೆಣ್ಣೆ, ಮಟನ್, ಭಾಗ್ಯಮ್ಮ ಇರೋ ಕ್ಯಾರೆಕ್ಟರ್ ಇದು. ಓಕೆ, ಹಾಗಿದ್ರೆ ಒರಿಜಿನಲ್ ನೇಮ್ ಅಂತ ಏನು ಇಲ್ವಾ ಸಿನಿಮಾದಲ್ಲಿ? ಬೆಣ್ಣೆ ಮಟನ್ ಏನಾ? ಬೆಣ್ಣೆನೆ ಅಷ್ಟೇ, ಒರಿಜಿನಲ್ ಬೇಡ ನಮ್ಗೆ. ಬೆಣ್ಣೆನೇ ಸ್ವಲ್ಪ ಪಾತ್ರದ ಹೆಸರು ಬೆಣ್ಣೆ, ಬೆಣ್ಣೆಯಾಗಿ ಇರೋದು ಬಿಟ್ರು. ಬೆಣ್ಣೆಯಾಗೇ ಇದ್ದೀರಾ ನೀವು ಕೂಡ. ಬೆಣ್ಣೆ ಗೋಲಾಕಾರದ ಬೆಣ್ಣೆ. ಸರಿ, ಇವಾಗ ಸಿನಿಮಾ ಇತ್ತೀಚೆಗೆ ಮಾಡೋದಕ್ಕೆ ತುಂಬಾ ಹೆದರ್ಕೊಳ್ತಾರೆ, ಅಂಥದ್ರಲ್ಲಿ ಸೀಕ್ವೆಲ್ ಸಿನಿಮಾ, ಅದು ಹಿಟ್ಟಾಗಿರೋ ಸೀಕ್ವೆಲ್ ಸಿನಿಮಾ ಮಾಡೋಕೆ ಒಂದು ಎಕ್ಸ್ಟ್ರಾ ಧೈರ್ಯ ಬೇಕು ಅಂತಾನೆ ಹೇಳ್ಬೋದು. ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನಿಮಗೆ ಆ ಧೈರ್ಯ ಏನು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೀಕ್ವೆಲ್ ಮಾಡಬೇಕು ಅನ್ಸಿದ್ ಯಾಕೆ? ಇಲ್ಲ, ಅಯೋಗ್ಯ ಮಾಡ್ಬೇಕಾದ್ರೆ ಧೈರ್ಯ ಇದ್ದಾಗ ಅಯೋಗ್ಯ ಮಾಡ್ಬೇಕಾದ್ರೆ ಏನು ಭಯ ಆಗಲ್ಲ. ಆಲ್ರೆಡಿ ಅದು ಸಕ್ಸಸ್ ಫಾರ್ಮುಲಾ ಇರುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ಇದಿರುತ್ತೆ. ಬಟ್ ನಾನು ಏನು ಮಾಡೋದು, ಜಸ್ಟ್ ಫಾಲೋ ಮಾಡಿದ್ದೀನಿ ಅಷ್ಟೇ. ಪಾರ್ಟ್ 1 ಏನು ಮಾಡಿದ್ದೀನಿ, ಅವ್ರು ಏನು ಗೆಲ್ಸಿದ್ರು, ಕಾಮಿಡಿಯಿಂದ ಇಡೀ ಸಿನಿಮಾ ಗೆಲ್ತು, ಸಾಂಗಿಂದ ಗೆಲ್ತು. ಓಕೆನಾ? ಫಸ್ಟು ಅವ್ರು ಒಡೆ ಬರೋಕ್ಕೆ ಇನ್ವಿಟೇಷನ್ನು, ಅದಕ್ಕೆ ಫಸ್ಟ್ ಆ ಕೆಲಸ ಮಾಡಿದ್ದು ನಾನು. ಸೊ ಸಿಕ್ಕಾಪಟ್ಟೆ ಕಾಮಿಡಿ ಇಟ್ಟಿದ್ದೀನಿ ಸಿನಿಮಾದಲ್ಲಿ. ಆಮೇಲೆ ನೋಡಿ, ತಂದೆ ಮಗನ ಬಾಂಧವ್ಯ ಇದೆ, ಎಮೋಷನ್ ಇದೆ, ತಾಯಿ ಮಗನ ಎಮೋಷನ್ಸ್ ಇದೆ, ಫ್ರೆಂಡ್ಸ್ ಎಮೋಷನ್ಸ್ ಇದೆ, ಅಗೇನು ನಿಮಗೆ ಎಂಟರ್ಟೈನ್ಮೆಂಟ್ ಇದೆ, ಲವ್ ಇದೆ, ಗಂಡ ಹೆಂಡತಿ ಸಂಬಂಧ ಇದೆ, ಮತ್ತು ಸಪ್ತಪದಿ 7 ಹೆಜ್ಜೆ ಇಟ್ಟು ಹೇಳುವಂಥ ಮಾತಾಡಲೇಬೇಕು. ಎಸ್, ಹೌದು. ಅದಾಗಲಿ ನಿಮಗೆ ಪ್ರತಿಯೊಂದೂ ಒಂದು ಬಾಳೆ ಎಲೆ ಊಟ, ಬೀಗ್ರೂಟ ಅಂತಲೇ ಹೇಳ್ಬೋದು. ಇದು ನೀವೇನು ಬೇಕು ತಿನ್ನಿ, ಎಲ್ಲ ಮಿಕ್ಸ್ ಇತ್ತು ಅದರಲ್ಲಿ. ಇದು ಇಲ್ಲ ಎಲಿಮೆಂಟ್ ಅನ್ನಂಗಿಲ್ಲ, ಪ್ರತಿ ಒಂದು ಕೂಡ ಇತ್ತು. ಅಂಡ್ ನಿಮಗೆ ಆ ಕಾನ್ಫಿಡೆಂಟ್ ಇತ್ತಾ, ನಾವು ಫಸ್ಟ್ ಅಯೋಗ್ಯ ಹಿಟ್ ಆಗಿದೆ, ಸೆಕೆಂಡ್ ಕೂಡ ಹಿಟ್ ಆಗೇ ಆಗತ್ತೆ ಅಂತ ಹೇಳಿ? ಇಲ್ಲಿ ಒಂದು ಇನ್ಸಿಡೆಂಟ್ ಅಂದರೆ, ಫಸ್ಟ್ ಅಯೋಗ್ಯ ನಾನು ನೋಡ್ಬೇಕಾದ್ರೆ ತುಂಬ ಅಳ್ತಾ ಇದ್ದೆ ನಾನು. ಜನ ನಗ್ತಾ ಇದ್ರು, ಭಯ, ಏನು ನಾಳೆ ಫ್ಯೂಚರ್ ಏನು ಅಂತ ಗೊತ್ತಿಲ್ಲ. ಬಟ್ ಇವತ್ತು ನಾನು ಹಂಗೆ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಪ್ರಾಜೆಕ್ಟ್ ರೂಮಲ್ಲಿದ್ದೆ, ನಾನು ಪೂಜೆ ಮಾಡಿ. ಬಟ್ ನಾನು ಆರಾಮಾಗಿದೆ, ನಿರಾಳವಾಗಿದೆ, ಏನೋ ಒಂದು ಧೈರ್ಯ, ಓಪನಿಂಗ್ ತೊಗೊಂಡಿದ್ದೆ. ಬಟ್ ಈ ಸಲ ನಂಗೆ ಆ ಥರ ಒಂದು ಮಿಕ್ಸ್ ಎಮೋಷನ್ ಇರಲಿಲ್ಲ, ಒಂದು ಪಾಸಿಟಿವ್ ವೈಬ್ ಇತ್ತು ನನಗೆ. ಬಟ್ ಎಲ್ಲೋ ಮಧ್ಯಾಹ್ನ ಸಂಜೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ನನಗೆ. ಸೈಕ್ಲೋನ್ ಸ್ಟಾರ್ಟ್ ಆಯಿತು, ಕಾವೇರಿ ಗಲಾಟೆ ಇತ್ತು, ಡ್ರಾಪ್ ಔಟ್. ಬಟ್ ಫ್ರೈಡೇ ನೈಟಿಂದ ಇಲ್ಲಿ ತನಕ ಎಂಟೈರ್ ನಾವೇನು ಸಿನಿಮಾ ರಿಲೀಸ್ ಮಾಡಿದ್ದೀವಿ 180 ಥಿಯೇಟ್ರಲ್ಲೂ ಇವತ್ತು 15 ದಿನ ಯಶಸ್ವಿಯಾಗಿ ಪೂರೈಸಿ 25 ದಿನಕ್ಕೆ ಹೋಗ್ತಾ ಇದೆ. ಹೌದು, ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಇನ್ನೇನು ಹತ್ತತ್ರ 25 ದಿನ ಆಗ್ತಿದೆ. 15 ದಿವಸ ಆಗಿದೆ, ಇನ್ನು 25 ದಿವಸಕ್ಕೆ ಹತ್ರ ಹೋಗ್ತಾ ಇದೆ. 23 ದಿನ ಅಲ್ಲ, 15 ಆಗಿದೆ ಇವಾಗ. ಈಗ 15 ಆಗಿದೆ, ಇನ್ನು 25 ದಿವಸ ಕಡೆ ಹೋಗ್ತಾ ಇದೆ. ಎಸ್, ಓಕೆ ಓಕೆ, ಹೌದು. ಸೊ ಜನ ಅಂತೂ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದರೆ. ಸೊ ನಾನು ಕೂಡ ಥಿಯೇಟರಲ್ಲಿ ಹೋದಾಗ ನೋಡಿದಾಗ ಅವರು ಹೇಳೋದು, ರಿವ್ಯೂ ಹೇಳೋದು ಕೇಳಿನೇ ನಂಗೆ ಖುಷಿ ಆಗೋಯ್ತು. ಸೊ ಹಾಗಾಗಿ ಏನು ಮಾತಾಡಿದ್ದಾರೆ ಅಂತ ನಾವೊಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ಒಬ್ಬ ಬಡ ಮಗ ಹೆಂಗ್ ಬೆಳಿಬೇಕು ಅನ್ನೋದು ತೋರಿಸಿದ್ದಾನೆ. ಪಾರ್ಟ್ 3ಗೋಸ್ಕರ ವೇಟಿಂಗ್. ಸೈಕ್ ಮೂವಿ ಎಲ್ಲರೂ ನೋಡಲೇಬೇಕು. ಕಾಮಿಡಿ ಎಲ್ಲ ಸೂಪರ್ ಆಗಿ ಮಾಡಿದ್ದಾನೆ. ಅವತ್ತು ಸೂಪರ್ ಇದೆ ಫಿಲಮ್, ಪರವಾಗಿಲ್ಲ, ನೋಡ್ಬೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಮ್, ತುಂಬಾ ಚೆನ್ನಾಗಿದೆ.
ಕಾಮಿಡಿ ಎಲ್ಲ ಹೇಗೆ ಅಯೋಗ್ಯ ಅದು ಇನ್ನೂ 4-5 ಪಟ್ಟು ಹೆಚ್ಚಾಗಲಿ ಅಂತ ಹೇಳಿ ಶುಭಾಶಯ ತಿಳಿಸ್ತಿದ್ದೀವಿ. ಸಿನಿಮಾ ಹೇಗೆ ಅನಿಸ್ತಕ್ಕ? ಸಿನಿಮಾ ನೋಡಿದ್ರಲ್ಲ ಹೆಂಗೆ ಅನಿಸ್ತು ಸಿನಿಮಾ? ಸೂಪರ್ ಆಯ್ತು. ಸೂಪರ್ ಆಗಿದೆ. ಸಖತ್ತಾಗಿತ್ತು, ಚೆನ್ನಾಗಿತ್ತು. ಸಿನಿಮಾ ಹೇಗಿತ್ತಣ್ಣ? ಸೂಪರ್ ಅಣ್ಣ, ಸೂಪರ್ ಅಣ್ಣ ಫಿಲಮ್. ಆಕ್ಟಿಂಗ್ ಕಾಮಿಡಿ ಎಲ್ಲ ಸೂಪರ್ ಎಂಟರ್ಟೈನ್ಮೆಂಟ್ ಫಿಲಮ್. ಮೂವಿ ಚೆನ್ನಾಗಿತ್ತು, ನೋಡ್ಕೊಂಡ್ ಬಂದಿದ್ವಿ, ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಅಂತ ಹೇಳಿ. ಕಾಮಿಡಿ ಇದೆ, ಚೆನ್ನಾಗಿದೆ. ನೋಡುವಂಥ ಪಿಕ್ಚರ್ ನೋಡ್ಬೋದು, ಒಳ್ಳೆ ಪಿಕ್ಚರ್, ಫ್ಯಾಮಿಲಿ ಸಮೇತ ನೋಡ್ಬೇಕು. ಒಳ್ಳೆಯವರಿಗೆ ಒಳ್ಳೆ ಫಿಲಿಮ್ ಅಂತ ಹೇಳ್ಬೋದು. ನಾನು ನೋಡಿದಲ್ಲಿ ಕನ್ನಡ ಒಳ್ಳೆ ಫಿಲಿಮ್ 100 ಡೇ. ಸೊ ಗುಡ್ ಪಿಕ್ಚರ್, ಚೆನ್ನಾಗಿದೆ ಸರ್, ನಮಗೆ ತುಂಬ ಇಷ್ಟ ಆಯಿತು ಸರ್. ಎಲ್ಲರ ಆಕ್ಟಿಂಗ್ ಎಲ್ಲ ಹೆಂಗಿತ್ತು ಸರ್? ಸೂಪರ್ ಸರ್, ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆ್ಯಕ್ಟಿಂಗ್ ಸರ್. ಒಳ್ಳೆ ಫಿಲಿಮ್, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಓಕೆ, ಸೂಪರ್.